ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು January 1 to 15th 2024 ಕರೆಂಟ್ ಅಫೇರ್ಸು. ಸೊ ನಾವು ಮೊದಲಿಗೆ ನೋಡೋದಾದರೆ, ಆಗಾಗಿ ಯೋಜಿಸಲಾಗುವ ಸಾರಸ್ ಮೇಳ ಎಂಬ ಸಂಕ್ಷಿಪ್ತ ರೂಪದಲ್ಲಿ ಆರ್ ಎಂದರೆ ಏನು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಾವು ಆರ್ ಅಂದರೆ ಏನು ಅಂತ ತಿಳ್ಕೊಬೇಕಂದ್ರೆ, ಸಾರಸ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಸಾರಸ್ ಮೀನ್ಸ್ ಸೇಲ್ ಆಫ್ ಆರ್ಟಿಕಲ್ಸ್ ಆಫ್ ರೂರಲ್ ಆಟಿಸಮ್ ಸೊಸೈಟಿ ಅಂತ ಹೇಳ್ತೀವಿ. ಸೇಲ್ಸ್ ಆಫ್ ಆರ್ಟಿಕಲ್ಸ್ ಆಫ್ ರೂರಲ್ ಆಟಿಸಮ್ ಸೊಸೈಟಿ. ಸೊ ರೂರಲ್ ಮೀನ್ಸ್ ಆರ್ ಮೀನ್ಸ್ ರೂರಲ್ ಮೀನ್ಸ್ ಗ್ರಾಮೀಣಕ್ಕೆ ಸಂಬಂಧಪಟ್ಟಂಥ ಒಂದು ಮೇಳ ಆಗಿರುತ್ತೆ. ಸೊ ಇತ್ತೀಚೆಗೆ ಇದನ್ನು ತ್ರಿಪುರದ ಒಂದು ಮುಖ್ಯಮಂತ್ರಿ ಆದಂತಹ ಮಾಣಿಕ್ ಸಹಾಕ್ ಅವರು ಈ ಒಂದು ಸಾರಸ್ ಮೇಳ 2023 ಸಹ ಆಯೋಜನೆಯನ್ನು ಮಾಡ್ತಾರೆ. ಇದು ಬಂದು ಗ್ರಾಮೀಣದ ಕರಕುಶಲತೆ ಏನಿರುತ್ತೆ, ಸೊ ಅದಕ್ಕೆ ಸಂಬಂಧಪಟ್ಟಂಥ ಮಹಿಳಾ ಒಂದು ಕರಕುಶಲತೆ, ಕೈ ಕೆಲಸ, ಕೈ ಮೊಗ್ಗ ಅಂತ ಏನು ಹೇಳ್ತೀವಿ, ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮೇಳ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಜನರಲ್ ಡಾಂಗ್ ಜೂನ್ ಯಾವ ದೇಶದ ರಕ್ಷಣಾ ಸಚಿವರಾಗಿದ್ದಾರೆ? ಡಾಂಗ್ ಜೂನ್ ಅಂತಕ್ಕಂಥವ್ರು ಯಾವ ಒಂದು ದೇಶ? ಚೀನಾ, ತೈವಾನ್, ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ ಇದೆ. ಸೊ ಇದು ಒಂದು ಚೀನಾದ ರಕ್ಷಣಾ ಸಚಿವರಾಗಿದ್ದಾರೆ ಡಾಂಗ್ ಜೂನ್ ಅಂತಕ್ಕಂಥವ್ರು. ನೆಕ್ಸ್ಟು, ಮಾನವ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭೂಮಿಯ ಹೊರಪದರವನ್ನು ಭೇದಿಸಲು ಮತ್ತು ನಿಲುವಂಗಿಯನ್ನು ತಲುಪಲು ವಿನ್ಯಾಸಗೊಳಿಸಲಾದ ಚೀನಾದ ಅತ್ಯಾಧುನಿಕ ಸಾಗರ ಕೊರೆಯುವ ಹಡಗಿನ ಹೆಸರೇನು ಅಂತ ಕೇಳಿದರೆ, ನೋಡಿ ಇದು ಸಾಗರ ಕೊರೆಯುವ ಹಡಗಿನ ಹೆಸರು. ಇತ್ತೀಚೆಗೆ ಮೊದಲ ಬಾರಿಗೆ ಭೂಮಿಯ ಹೊರಪದರವನ್ನು ಮತ್ತೆ ಭೇದಿಸಲು ಮತ್ತು ನಿಲುವಂಗಿಯನ್ನು ತಲುಪಲು ವಿನ್ಯಾಸಗೊಳಿಸಲಾದ ಚೀನಾದಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ರಥಮ ಒಂದು ಸಾಗರ ಕೊರೆಯುವಂಥ ಹಡಗಿನ ಹೆಸರು ಮೆಂಗ್ಸಿ ಯಾಂಗ್ ಅಂತಕ್ಕಂಥದ್ದು, ಮೆಂಗ್ಸಿ ಯಾಂಗ್. ನೆಕ್ಸ್ಟು, ಪ್ರಜಾಪಾಲನಾ ಗ್ಯಾರಂಟಿ ದರಖಾಸ್ತು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಪ್ರಜಾಪಾಲನಾ ಗ್ಯಾರಂಟಿ ದರಖಾಸ್ತು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸೊ ತೆಲಂಗಾಣಕ್ಕೆ ಸಂಬಂಧಪಟ್ಟಂಥ ಒಂದಿದು. ನೆಕ್ಸ್ಟು, ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ICJS ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಪ್ಲಾಟ್ಫಾರ್ಮ್ನಲ್ಲಿ ನಮೂದುಗಳನ್ನು ದಾಖಲಿಸುವಲ್ಲಿ ಯಾವ ರಾಜ್ಯವು ಸತತವಾಗಿ ಮೊದಲ ಸ್ಥಾನದಲ್ಲಿದೆ? ಸೊ ಇದಕ್ಕೆ ಆನ್ಸರ್ ನಾವು ಉತ್ತರ ಪ್ರದೇಶ. ಇತ್ತೀಚೆಗೆ ಸುದ್ದಿಯಾಗಿದ್ದ ಕಾರ್ಸಾವಾನ್ ಹತ್ಯಾಕಾಂಡವು ಪ್ರಸ್ತುತ ಯಾವ ರಾಜ್ಯದಲ್ಲಿ ಸಂಭವಿಸಿತು? ಕಾರ್ಸಾವಾನ್ ಹತ್ಯಾಕಾಂಡವು ಪ್ರಸ್ತುತ ಯಾವ ರಾಜ್ಯದಲ್ಲಿ ಸಂಭವಿಸಿತು? ಸೊ ಆನ್ಸರು ಜಾರ್ಖಂಡ್. ಯಾವ ದೇಶವು ಇತ್ತೀಚೆಗೆ ಇಸ್ರೇಲ್ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನರಮೇಧದ ಆರೋಪವನ್ನು ಸಲ್ಲಿಸಿದೆ? ಯಾವ ದೇಶವು ಇತ್ತೀಚೆಗೆ ಇಸ್ರೇಲ್ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನರಮೇಧದ ಆರೋಪವನ್ನು ಸಲ್ಲಿಸಿದೆ? ಸೊ ದಕ್ಷಿಣ ಆಫ್ರಿಕಾ. ಭಾರತೀಯ ನೌಕಾಪಡೆಯ ಮೆಟೀರಿಯಲ್ನ ಹೊಸ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಭಾರತೀಯ ನೌಕಾಪಡೆಯ ಮೆಟೀರಿಯಲ್ನ ಹೊಸ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ವೈಸ್ ಅಡ್ಮಿರಲ್ ಸಾಗರ್ ಧ್ವನಿ, INS ಸಾಗರ್ ಧ್ವನಿ. ನೆಕ್ಸ್ಟ್, ಇತ್ತೀಚೆಗೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇತ್ತೀಚೆಗೆ ನೋಡಿ, ಇದು ವೆರಿ ಇಂಪಾರ್ಟೆಂಟು. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಆನ್ಸರ್ ಬಂದು ಅರವಿಂದ್ ಪನಾಗರಿಯಾ. ಪ್ರತಿ ವರ್ಷ ವಿಶ್ವ ಬ್ರೈಲ್ ದಿನ ಯಾವಾಗ ಆಚರಿಸಲಾಗುತ್ತದೆ? January 4. ಇತ್ತೀಚೆಗೆ ನಿಧನರಾದ ವೇದ್ ಪ್ರಕಾಶ್ ನಂದ ಅವರ ಪ್ರಾಥಮಿಕ ಕ್ಷೇತ್ರ ಯಾವುದು? ವೇದ್ ಪ್ರಕಾಶ್ ನಂದ ಅಂತಕ್ಕಂಥವ್ರು ಯಾವ ಕ್ಷೇತ್ರದಲ್ಲಿ ಅವರ ಒಂದು ಸಾಧನೆ ಇದೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಕಾನೂನು. ಅಡೋರಾ ಮ್ಯಾಜಿಕ್ ಸಿಟಿ ಯಾವ ದೇಶದ ಮೊದಲ ಸ್ವದೇಶಿ ಕ್ರೂಸ್ ಹಡಗು? ಅಡೋರಾ ಮ್ಯಾಜಿಕ್ ಸಿಟಿ ಅಂತಕ್ಕಂಥದ್ದು ಯಾವ ಒಂದು ದೇಶದ ಮೊದಲ ಸ್ವದೇಶಿ ಕ್ರೂಸ್ ಹಡಗು ಅಂತ ಹೇಳಿದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟು, ಚೀನಾ ದೇಶದಾಗಿರುತ್ತೆ. ನೆಕ್ಸ್ಟ್, ಮೈಕ್ರೋ ಫೈನಾನ್ಸ್ ಬ್ಯಾಂಕಿಂಗ್ನ ಪ್ರವರ್ತಕರಾಗಿ 2006ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದಂತಹ ಮತ್ತು ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಮೊಹಮ್ಮದ್ ಯೂನಸ್ ಯಾವ ದೇಶಕ್ಕೆ ಸೇರಿದವರು? ಬಾಂಗ್ಲಾದೇಶ. ನೆಕ್ಸ್ಟ್, ಭಾರತದಲ್ಲಿ ಸಿರಪ್ ರೂಪದಲ್ಲಿ ಲಭ್ಯವಿರುವ ಮೊದಲ ಕೀಮೋ ಡ್ರಗ್ಸ್ನ ಹೆಸರೇನು? ಕೀಮೋ ಡ್ರಗ್ಸ್ ಆಪ್ಷನ್ ಬಿ ಪ್ರೆವಾಲ್ ಅಂತಕ್ಕಂಥದ್ದು. ನ್ಯಾಯಾಂಗ ಪ್ರಕ್ರಿಯೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಕರೆಸಲು ಯಾವ ಸಂಸ್ಥೆಯು ಇತ್ತೀಚೆಗೆ ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನವನ್ನು ಹೊರಡಿಸಿತು? ನ್ಯಾಯಾಂಗ ಪ್ರಕ್ರಿಯೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಕರೆಸಲು ಯಾವ ಸಂಸ್ಥೆಯು ಇತ್ತೀಚೆಗೆ ಪ್ರಮಾಣಿತ ಕಾರ್ಯಾಚರಣಾ ವಿಧಾನವನ್ನು ಹೊರಡಿಸಿತು? ಆನ್ಸರು ಭಾರತದ ಸರ್ವೋಚ್ಚ ನ್ಯಾಯಾಲಯ. ನೆಕ್ಸ್ಟ್, ವೈ ಭಾರತ್ ಮ್ಯಾಟರ್ಸ್ ಅಂತಕ್ಕಂಥ ಒಂದು ಇಂಪಾರ್ಟೆಂಟ್ ಆದ ಕ್ವಶನು. ವೈ ಭಾರತ್ ಮ್ಯಾಟರ್ಸ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದ ಲೇಖಕರು ಯಾರು? ಆನ್ಸರು ಎಸ್ ಜೈಶಂಕರ್. ಮಧ್ಯಪ್ರದೇಶದ ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ 3 ಮರಿಗಳಿಗೆ ಜನ್ಮ ನೀಡಿದ ಹೆಣ್ಣು ಚಿರತೆಯ ಹೆಸರೇನು? ಮಧ್ಯಪ್ರದೇಶದಲ್ಲಿ 3 ಮರಿಗಳಿಗೆ ಜನ್ಮ ನೀಡಿದಂತಹ ಒಂದು ಹೆಣ್ಣು ಚಿರತೆಯ ಹೆಸರು ಅದು ಯಾವುದು? ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ
ಕಂಡಂಥ ಒಂದು ಸನ್ನಿವೇಶ. ಸೊ ಆನ್ಸರು ಆಶಾ. ನೆಕ್ಸ್ಟು ಅರುಣಾಚಲ ಪ್ರದೇಶದ ಯಾವ 3 ವಸ್ತುಗಳು ಇತ್ತೀಚೆಗೆ ಭೌಗೋಳಿಕ ಸೂಚ್ಯಂಕ ಟ್ಯಾಗನ್ನು ಪಡೆದಿವೆ? GI ಟ್ಯಾಗು ಅರುಣಾಚಲ ಪ್ರದೇಶದ ಯಾವ 3 ವಸ್ತುಗಳು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಇದು ಟ್ಯಾಗು ಸಹ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಒಂದು ಕ್ವಶನ್ನು. ಅರುಣಾಚಲ ಪ್ರದೇಶ ಆ್ಯಕ್ಚುಲಿ ಕೇಳ್ತಕ್ಕಂಥದ್ದು 3 ಕ್ವಶನ್ ಏನು ಬರುತ್ತೆ ಅಂದರೆ ಇಲ್ಲಿ ಆಪ್ಷನ್ಸ್ ಕೊಡ್ಬೋದು. ಅದಕ್ಕೆ ಏನು ಆಪ್ಷನ್ಸ್ ಇದೆ ಅದನ್ನು ಕೊಟ್ಬಿಟ್ಟು ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಂಥ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಭೌಗೋಳಿಕ ಸೂಚ್ಯಂಕವನ್ನು ಪಡ್ತಕ್ಕಂಥ ವಸ್ತು ಅಂತ ಕೇಳ್ಬೋದು, ಅಥವಾ ಯಾವ ಒಂದು ವಸ್ತುಗಳು ಅರುಣಾಚಲ ಪ್ರದೇಶದಲ್ಲಿ ಭೌಗೋಳಿಕ ಸೂಚ್ಯಂಕದ ಟ್ಯಾಗನ್ನು ಒಳಗೊಂಡಿದೆ ಅಂತಲೂ ಸಹ ಕೇಳಬಹುದು. ಸೊ ಇದಕ್ಕೆ ಆನ್ಸರ್ ನಾವು ನೋಡೋದಾದಾಗ ಆದಿ ಕೆಕೀರ್ ಟಿಬೇಟಿಯನ್ ಕಾರ್ಪೆಟ್ಗಳು, ವಾಂಚೋ ಮರದ ಕರಕುಶಲ ವಸ್ತುಗಳು. ಆದಿ ಕೆಕೀರ್ ಟಿಬೇಟಿಯನ್ ಕಾರ್ಪೆಟ್ಗಳು, ವಾಂಚೋ ಮರದ ಕರಕುಶಲ ವಸ್ತುಗಳು, ಇಷ್ಟು ಈ 3 ಅರುಣಾಚಲ ಪ್ರದೇಶದ ಒಂದು ವಸ್ತುಗಳಾಗಿದ್ದು ಇದಕ್ಕೆ ಭೌಗೋಳಿಕ ಸೂಚ್ಯಂಕದ ಟ್ಯಾಗನ್ನು ಪಡ್ಕೊಂಡಿವೆ. ನೆಕ್ಸ್ಟು ಯಾವ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳ 1000 ಘಟಕಗಳನ್ನು ಖರೀದಿಸಲು ನ್ಯಾಟೋ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ? ನ್ಯಾಟೋ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ, ಸೊ ಆ ಒಂದು 1000 ಘಟಕಗಳನ್ನ ಖರೀದಿ ಮಾಡ್ತಕ್ಕಂಥ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ. ಯಾವ ಕ್ಷಿಪಣಿ ಅಂತ ಕೇಳಿದಾಗ ಅಲ್ಲಿ ಆನ್ಸರು ದೇಶಭಕ್ತ ಅಥವಾ ದೇಶ ಪ್ರೇಮಿ ಅಂತ ಹೇಳ್ಬೋದು. ನೆಕ್ಸ್ಟು ಸರ್ಕಾರದ ವೀಕ್ಷಿತ್ ಭಾರತ ಅಭಿಯಾನದ ಉಪಕ್ರಮದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೋಡಿ, ಇದು ತುಂಬ ಇಂಪಾರ್ಟೆಂಟು. ಸರ್ಕಾರದ ವೀಕ್ಷಿತ್ ಭಾರತ ಅಭಿಯಾನ ಅಂತಕ್ಕಂಥ ಒಂದು ಅಭಿಯಾನದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾವ ಪ್ರೇರಕ ಭಾಷಣಕಾರ ಮತ್ತು NGO ಸಂಸ್ಥಾಪಕರನ್ನು ನೇಮಿಸಲಾಗಿದೆ ಅಂತ ಹೇಳಿದ್ದಾರೆ? ಸೊ ಆನ್ಸರ್ ಬಂದು ಅಮಿತಾಬ್ ಶಾ. ನೆಕ್ಸ್ಟ್ ಡ್ರೋನ್ಗಳನ್ನು ಬಳಸಿಕೊಂಡು ಭಾರತದ ಮೊದಲ PRT ಮೆಟ್ರೋ ಕಾರಿಡಾರನ್ನು ಸಮೀಕ್ಷೆ ಮಾಡಲು ಯಾವ ಕಂಪನಿಯು ಇತ್ತೀಚೆಗೆ ಒಪ್ಪಂದವನ್ನು ಪಡೆದುಕೊಂಡಿದೆ? ಡ್ರೋನ್ಗಳನ್ನು ಬಳಸಿಕೊಂಡು ಭಾರತದ ಮೊದಲ PRT ಮೆಟ್ರೋ ಕಾರಿಡಾರನ್ನು ಸಮೀಕ್ಷೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸ ಅಥವಾ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ. ಯಾವ ಕಂಪನಿ ಅಂತ ಹೇಳಿದಾಗ ಆನ್ಸರು ಹೈಜಿ ಡ್ರೋನ್ಸ್. ನೆಕ್ಸ್ಟ್ ಮ್ಯಾನ್ಮಾರ್ನೊಂದಿಗಿನ ಭಾರತದ ಗಡಿಗೆ ಸಂಬಂಧಿಸಿದ ಸುದ್ದಿಗಳಲ್ಲಿ ಉಲ್ಲೇಖಿಸಿರುವಂತೆ FMRನ ಪೂರ್ಣ ರೂಪ ಏನು? ಸೊ ಮ್ಯಾನ್ಮಾರು ಮತ್ತು ಭಾರತ ಗಡಿ ರೇಖೆಗೆ ಸಂಬಂಧಪಟ್ಟಂಥ ಒಂದು ಇದು ಈ ಒಂದು ಗಡಿ ರೇಖೆಗೆ ಸಂಬಂಧಪಟ್ಟಂತೆ FMR ಅಂತಕ್ಕಂಥ ಒಂದು ವಿಷಯ ಅಲ್ಲಿ ಬರುತ್ತೆ. ಸೊ ಆ FMR ಅಂತ ಅಂದರೆ ಏನಂತ ಕೇಳಿದರೆ, ಸೊ FMR ಮೀನ್ಸ್ ಉಚಿತ ಚಲನೆಯ ಆಡಳಿತ. ನೆಕ್ಸ್ಟು ಪಶ್ಚಿಮ ಬಂಗಾಳ ಸರ್ಕಾರವು ಯಾವ ನದಿಯ ದಡದಲ್ಲಿ ಟೀ ಪಾರ್ಕನ್ನು ಅಭಿವೃದ್ಧಿಪಡಿಸಲು ಯೋಜಿಸಿದೆ? ಇದು ತುಂಬ ಇಂಪಾರ್ಟೆಂಟು. ಪಶ್ಚಿಮ ಬಂಗಾಳ ಸರ್ಕಾರವು ಯಾವ ನದಿಯ ದಡದಲ್ಲಿ ಟೀ ಪಾರ್ಕನ್ನು ಅಭಿವೃದ್ಧಿಪಡಿಸಲು ಯೋಜಿಸಿದೆ? ಆನ್ಸರು ಹೂಗ್ಲಿ. ಇತ್ತೀಚೆಗೆ 14ನೇ MS ಸ್ವಾಮಿನಾಥನ್ ಪ್ರಶಸ್ತಿ ವಿಜೇತ ಎಂದು ಘೋಷಿಸಲಾದ ಪ್ರೊಫೆಸರ್ BR ಕಾಂಬೋಜ್ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ? ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, MS ಸ್ವಾಮಿನಾಥನ್ ಅಂತ ಹೇಳೋರು ಮೇಯ್ನಾಗಿ ಬರ್ತಕ್ಕಂಥದ್ದು ಕೃಷಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಕೃಷಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಬೇರೆಯವ್ರಿಗೂ ಸಹ ಆ ಒಂದು ಕ್ಷೇತ್ರದಲ್ಲಿ ಈ ಒಂದು ಸ್ವಾಮಿನಾಥನ್ ಪ್ರಶಸ್ತಿನ ಕೊಡಲಾಗುತ್ತೆ. ಸೊ ಹಾಗಾಗಿ BR ಕಾಂಬೋಜ್ ಅಂತಕ್ಕಂಥವ್ರು ಕೃಷಿ ವಿಜ್ಞಾನಕ್ಕೆ ಸಂಬಂಧಪಟ್ಟವರು. ಜೊತೆಗೆ ನೀವು ಇನ್ನೊಂದು ಅಬ್ಸರ್ವ್ ಏನಂತಂದರೆ, ಸ್ವಾಮಿನಾಥನ್ ಅಂತಕ್ಕಂಥವ್ರು ಈ ಒಂದು ಕೃಷಿಯ ಪಿತಾಮಹ ಸಹ ಹೇಳ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ 2 ಕ್ವಶನ್ನು ಸಹ ಬರ್ಬೋದು. ಯಾರಿಗೆ ಸ್ವಾಮಿನಾಥನ್ ಪ್ರಶಸ್ತಿ ದೊರಕಿದೆ ಅಂತ ಬರ್ಬೋದು, ಮತ್ತು ಯಾವ ಕ್ಷೇತ್ರಕ್ಕೆ ಅಂತ ಸಹ ಬರಬಹುದು. ನೆಕ್ಸ್ಟು ಮ್ಯಾಪಲ್ ಅಪ್ಲಿಕೇಶನ್ನಲ್ಲಿ ಎಲ್ಲ ಅಪಘಾತ ಕಪ್ಪು ಕಲೆಗಳನ್ನು ನಕ್ಷೆ ಮಾಡಿದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ? ಸೊ ಮ್ಯಾಪಲ್ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಅಥವಾ ಆ್ಯಪ್ ಅಂತ ಹೇಳ್ಬೋದು. ಇದರಲ್ಲಿ ಅಪಘಾತ ಕಪ್ಪು ಕಲೆಗಳನ್ನು ನಕ್ಷೆ ಮಾಡಿದ ಮೊದಲ ರಾಜ್ಯ ಅಂತ ಕೇಳಿದರೆ ಮೊದಲ ರಾಜ್ಯ ಬಂದು ಪಂಜಾಬ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಉದಾಂತಿ ಸೀತಾ ನದಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಸೊ ನೋಡಿ, ಇಲ್ಲಿ 2 ಕ್ವಶನು. ಉದಾಂತಿ ಸೀತಾ ನದಿ ಹುಲಿ ಅಂತಕ್ಕಂಥ ಒಂದು ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ಬೋದು, ಅಥವಾ ರಾಜ್ಯ ಕೊಟ್ಬಿಟ್ಟು ಆಪ್ಷನ್ಸ್ ಕೊಡ್ಬೋದು. ಸೊ ಆನ್ಸರ್ ಬಂದು ಛತ್ತೀಸ್ಗಢ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕ್ಯೋಕ್ಸಿಯೋ ಸೆಜ್ ಮತ್ತು ಆಳವಾದ ಸಮುದ್ರ ಬಂದರು ಯಾವ ದೇಶದಲ್ಲಿದೆ? ಆಳವಾದ ಸಮುದ್ರ ಬಂದರು ಮತ್ತು ಕ್ಯೋಕ್ಸಿಯು SEZ ಅಥವಾ ಸೆಜ್ ಅಂತ ಏನು ಹೇಳ್ತೀವಿ, ಇದು ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂತೇಳಿ ಮ್ಯಾನ್ಮಾರ್. ಇತ್ತೀಚೆಗೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ ದಾಖಲೆಯ 4ನೇ ಅವಧಿಯನ್ನು ಪಡೆದುಕೊಂಡಿರುವ ಶೇಖ್ ಹಸೀನಾ ಅವರು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರು? ಸೊ ಇತ್ತೀಚೆಗೆ ಬಾಂಗ್ಲಾದೇಶದ ಒಬ್ಬರು ಪ್ರಧಾನಮಂತ್ರಿ ಅಂತ ಹೇಳಿದರೆ ಶೇಖ್ ಹಸೀನಾ ಅವರು ಈಗ 4ನೇ ಅವಧಿಯಲ್ಲಿ ತಮ್ಮ ರಾಜಕೀಯ ಇದನ್ನು ಮತ್ತೆ ಮುಡಿಗೇರಿಸ್ಕೊಂಡಿದ್ದಾರೆ. ಸೊ ಅವರು ಯಾವ ಒಂದು ಪಕ್ಷಕ್ಕೆ ಸೇರಿದವರು ಅಂತ ಹೇಳಿದಾಗ ನಾವು ಆನ್ಸರು ಬಾಂಗ್ಲಾದೇಶದಲ್ಲಿ ಹವಾಮಿ ಲೀಗ್ ಅಂತಕ್ಕಂಥದ್ದು. ಇತ್ತೀಚೆಗೆ ಬೋಯಿಂಗ್ನಿಂದ US ನೌಕಾಪಡೆಗೆ ವಿತರಿಸಲಾದ ಓರ್ಕಾ ಯಾವ ರೀತಿಯ ವಾಹನವಾಗಿದೆ? ನೋಡಿ, ಇಲ್ಲಿ ಓರ್ಕಾ ಕೇಳ್ಬೋದು. ಸೊ ಓರ್ಕಾನ ಕೊಟ್ಬಿಟ್ಟು 4 ಆಪ್ಷನ್ಸು ಸಹ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ 4 ಆಪ್ಷನು, 3 ಆಪ್ಷನು, 2 ಆಪ್ಷನ್ ಕೊಡ್ಬೋದು. ಅದಕ್ಕೆ ಯಾವುದು ಸರಿಯಾದ ಹೇಳಿಕೆಯನ್ನು
ಗುರುತಿಸಿದ್ದನ್ನು ಸಹ ಕೊಡಬಹುದು. ಸೊ ಓರ್ಕಾ ಅಂತಕ್ಕಂಥದ್ದು ಒಂದು, ಫಸ್ಟ್ ಆಫ್ ಆಲ್ ಓರ್ಕಾ ಅಂದರೆ ಏನು ಅಂತ ಕೇಳಿದರೆ, ಇದು ಬಂದು ಓರ್ಕಾ ಅಂತಕ್ಕಂಥದ್ದು ಸಮುದ್ರದೊಳಗಿನ ವಾಹನವಾಗಿರುತ್ತೆ. ಸೊ ನೆಕ್ಸ್ಟ್, ಭಾರತದಲ್ಲಿ ಪ್ರವಾಸಿ ಭಾರತೀಯ ದಿವಸವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂತ ಹೇಳಿದರೆ, ಸೊ ಆಲ್ಮೋಸ್ಟ್ ಆಲ್ ಪ್ರವಾಸಿ ಭಾರತೀಯ ದಿವಸವನ್ನು ಏನಕ್ಕೆ ಆಚರಣೆ ಮಾಡ್ತಾನೆ, ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಏನು ಬರ್ತಾರೋ, ಸೊ ಆ ಒಂದು ಕಾನ್ಸೆಪ್ಟನ್ನ ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಪ್ರವಾಸಿ ಭಾರತೀಯ ದಿವಸವನ್ನು 2003ರಿಂದ ಈಚೆಗೆ, ಅಂದರೆ 2003ರಿಂದ ಒಂದು ಪ್ರವಾಸಿ ಭಾರತೀಯ ದಿವಸವನ್ನು ಆಚರಣೆಗೆ ತರ್ತಾರೆ. ಸೊ ಅದು ಬಂದು ಜನವರಿ 9. ಸೊ ಅಂದರೆ ಭಾರತ ಅಭಿವೃದ್ಧಿಗೆ ಸಾಗರೋತ್ತರ ಭಾರತೀಯ ಸಮುದಾಯದ ಕೊಡುಗೆಯನ್ನು ಗುರುತಿಸಲು ಪ್ರತಿ ವರ್ಷ ಜನವರಿ 9ರಂದು ಪ್ರವಾಸಿ ಭಾರತೀಯ ದಿವಸವನ್ನು ಆಚರಿಸಲಾಗುತ್ತದೆ. ಜನವರಿ 9, 1915ರಂದು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಮುಂಬೈಗೆ ಹಿಂತಿರುಗಿದ ದಿನವನ್ನು ನೆನಪಿಸುತ್ತದೆ. ಸೊ ಜನವರಿ 9. ಇನ್ನು ನೆಕ್ಸ್ಟು, ವಿಶ್ವಸಂಸ್ಥೆಯ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು 2014ರ ಪ್ರಾಸ್ಪೆಕ್ಟ್ಸ್ ವರದಿಯ ಪ್ರಕಾರ 2024ರಲ್ಲಿ ಭಾರತದ ಯೋಜಿತ GDP ಕೇಳಿದರೆ GDP ಬೆಳವಣಿಗೆಯ ದರ ಎಷ್ಟು ಅಂತ ಕೇಳಿದರೆ, ವಿಶ್ವಸಂಸ್ಥೆಯ ಒಂದು ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು 2024ರ ವರದಿಯ ಪ್ರಕಾರ GDP ಬೆಳವಣಿಗೆಯ ದರ ಎಷ್ಟು, 6.2%. ನೆಕ್ಸ್ಟು, ಇತ್ತೀಚೆಗೆ ಭೌಗೋಳಿಕ ಸೂಚಕ ಟ್ಯಾಗನ್ನು ಪಡೆದಿರುವ ವಾಂಚೋ ವುಡನ್ ಕ್ರಾಫ್ಟ್ ಯಾವ ರಾಜ್ಯಕ್ಕೆ ಸೇರಿದೆ? ಸೊ ಆಲ್ರೆಡಿ ನೋಡಿದ್ವಿ, ಅರುಣಾಚಲ ಪ್ರದೇಶದಲ್ಲಿ 3 ಒಂದು ಭೌಗೋಳಿಕ ಸೂಚ್ಯಂಕವನ್ನು ಕೊಟ್ಟಿದ್ರು. ಅದರ ಜೊತೆಗೆ ಈ ಒಂದು ವಾಂಚೋ ವುಡನ್ ಕ್ರಾಫ್ಟ್ ಅಂತಕ್ಕಂಥದ್ದು ಇದು ಒಂದು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ, ಬೇರೆ ಸ್ಟೇಟ್ಗೆ ಸಂಬಂಧಪಟ್ಟಿದ್ದು. ಸೊ ಯಾವ ಒಂದು ರಾಜ್ಯಕ್ಕೆ ಸೇರಿದ್ದು ಈ ವಾಂಚೋ ವುಡನ್ ಕ್ರಾಫ್ಟ್ ಅಂತಕ್ಕಂಥದ್ದು? ಅರುಣಾಚಲ ಪ್ರದೇಶ ಅದು ಸಹ. ಹಾಗಾಗಿ ಎಷ್ಟು 3 ಹಿಂದೆ ಏನು 3 ಹೇಳಿದ್ವಿ, ಅದರ ಜೊತೆಗೆ ವಾಂಚೋ ವುಡನ್ ಕ್ರಾಫ್ಟ್ ಸಹ ಈ ಒಂದು ಭೌಗೋಳಿಕ ಸೂಚ್ಯಂಕಕ್ಕೆ ಸೇರಿಕೊಳ್ಳುತ್ತೆ. ನೆಕ್ಸ್ಟು, ಬಂಗಾಳ ಕೊಲ್ಲಿಯಲ್ಲಿ ಕೃಷ್ಣಾ ಗೋದಾವರಿ ಬೇಸಿನ್ ಡೀಪ್ ಸಿ ಪ್ರಾಜೆಕ್ಟನ್ನು ಯಾವ ಕಂಪನಿ ನಿರ್ವಹಿಸುತ್ತಿದೆ? ಬಂಗಾಳ ಕೊಲ್ಲಿಯಲ್ಲಿ ಕೃಷ್ಣಾ ಗೋದಾವರಿ ಬೇಸಿನ್ ಡೀಪ್ ಸಿ ಪ್ರಾಜೆಕ್ಟನ್ನು ಯಾವ ಕಂಪನಿ ನಿರ್ವಹಿಸುತ್ತಿದೆ? ಸೊ ಆನ್ಸರ್ ಬಂದು ONGC ಮೀನ್ಸ್ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ಲಿಮಿಟೆಡ್ ಅಂತಕ್ಕಂಥದ್ದು. ನೆಕ್ಸ್ಟ್, ಇತ್ತೀಚೆಗೆ GI ಟ್ಯಾಗನ್ನು ಪಡೆದ ಲಾಂಜಿಯಾ ಸೌರ ಪೇಂಟಿಂಗ್ಗಳು ಯಾವ ರಾಜ್ಯಕ್ಕೆ ಸೇರಿವೆ? ಲಾಂಜಿಯಾ ಸೌರ ಪೇಂಟಿಂಗ್ಗಳು ಯಾವ ಒಂದು ರಾಜ್ಯಕ್ಕೆ ಸೇರಿದೆ? ಆನ್ಸರು ಒಡಿಶಾ. ಸೊ ಐಕಾನ್ಸ್ ಅಥವಾ ಇಟಿಟಲ್ಸ್ ಎಂದು ಕರೆಯಲ್ಪಡುವಂಥ ಲಾಂಜಿಯಾ ಸೌರ ವರ್ಣಚಿತ್ರಗಳು ಒಡಿಶಾದ ಗೋಡೆಯ ಮ್ಯೂರಲ್ ಕಲೆಯ ವಿಶಿಷ್ಟ ಶೈಲಿಯಾಗಿದೆ. ಇದೊಂದು ಸೊ ನೆಕ್ಸ್ಟ್ ಕ್ವಶನು, 2024ರಲ್ಲಿ ಭೂಮಿಯ ತಿರುಗುವಿಕೆಯ ದಿನವನ್ನು ಆಚರಿಸುವ ವಿಷಯ ಯಾವುದು ಅಂತ ಹೇಳಿದರೆ, 2024ಗೆ ಸಂಬಂಧಪಟ್ಟಂಥ ಮಾಹಿತಿ. ಭೂಮಿಯ ತಿರುಗುವಿಕೆಯ ದಿನವನ್ನು ಆಚರಿಸುವ ವಿಷಯ ಯಾವುದು? ಫಸ್ಟ್ ಆಫ್ ಆಲ್ ನಾವು ಭೂಮಿಯ ತಿರುಗುವಿಕೆಯ ದಿನವನ್ನು ನೋಡಿದಾಗ ನಾವು ಜನವರಿ 8ರಂದು ಭೂಮಿಯ ತಿರುಗುವಿಕೆಯ ದಿನವನ್ನು ಆಚರಿಸಲಾಗುತ್ತದೆ. ಇದರ ಒಂದು ವಿಷಯ ಅಂತ ಹೇಳಿದರೆ, ನಮ್ಮ ಗ್ರಹದ ಚಲನೆ ಅನ್ವೇಷಣೆಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಅನ್ನೋದು ಈ ಒಂದು ವಿಷಯದ ಮಾಹಿತಿಯಾಗಿರುತ್ತೆ. ಸೊ ನೆಕ್ಸ್ಟು, ಯಾವ ರಾಜ್ಯವು ಇತ್ತೀಚೆಗೆ ಯೋಗ್ಯಶ್ರೀ ಎಂಬ ಸಮಗ್ರ ಸಮಾಜ ಕಲ್ಯಾಣ ಯೋಜನೆಯನ್ನು ಪರಿಚಯಿಸಿದೆ? ಸೊ ಇದು ಇಂಪಾರ್ಟೆಂಟು. ಯೋಗ್ಯಶ್ರೀ ಅಂತಕ್ಕಂಥದ್ದು ಏನು ಅಂತ ಕೇಳ್ಬೋದು. ಇದು ಸಮಗ್ರ ಸಮಾಜ ಕಲ್ಯಾಣ ಯೋಜನೆ. ಸೊ ಸಮಾಜಕ್ಕೆ ಒಳಿತಾಗಿರ್ತಕ್ಕಂಥ ಒಂದು ಸಮಾಜ ಕಲ್ಯಾಣ ಯೋಜನೆ ಆಗಿರುತ್ತೆ. ಮತ್ತು ಇದನ್ನು ಯಾವ ರಾಜ್ಯ ಪರಿಚಯವನ್ನು ಮಾಡಿದೆ ಅಂತ ಅಂದರೆ ಪಶ್ಚಿಮ ಬಂಗಾಳ. ಸೊ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಇತ್ತೀಚೆಗೆ ಯೋಗ್ಯಶ್ರೀ ಸಮಾಜ ಕಲ್ಯಾಣ ಯೋಜನೆಯನ್ನು ಪ್ರಾರಂಭಿಸ್ತಾರೆ. ಇದು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿಯನ್ನು ಕೊಡ್ತಕ್ಕಂಥದ್ದು, ಅದರ ಮಾಡ್ಯೂಲ್ಗಳನ್ನು ಒದಗಿಸುವಂಥ ಒಂದು ಗುರಿಯನ್ನು ಈ ಒಂದು ಯೋಗ್ಯಶ್ರೀ ಯೋಜನೆ ಒಳಗೊಂಡಿರುತ್ತೆ. ಇನ್ನು ನೆಕ್ಸ್ಟು, ಇತ್ತೀಚೆಗೆ ವಿಜ್ಞಾನಿಗಳು ಭಯೋತ್ಪಾದಕ ಪ್ರಾಣಿ ಎಂದು ಹೆಸರಿಸಲಾದ ಉತ್ತರ ಗ್ರೀನ್ಲ್ಯಾಂಡ್ನಲ್ಲಿ ಕಂಡುಬರುವ ಹೊಸದಾಗಿ ಪತ್ತೆಯಾದ ಮಾಂಸಾಹಾರಿ ವರ್ಮ್ನ ಹೆಸರೇನು ಅಂತ ಕೇಳಿದರೆ, ನೋಡಿ ಇಲ್ಲಿ ಎಷ್ಟು ಕ್ವಶನ್ಸ್ ಇದೆ ಅಂತಾನೆ. ಭಯೋತ್ಪಾದಕ ಪ್ರಾಣಿ ಎಂದು ಹೆಸರಿಸಲಾಗಿರುವ ಅಂತ ಕೇಳಿದರೆ, ಸೊ ಆ ಪ್ರಾಣಿ ಯಾವುದು ಅಂತ ಕೇಳ್ಬೋದು, ಅಥವಾ ಅದು ಎಲ್ಲಿ ಕಂಡುಬರುತ್ತೆ, ಉತ್ತರ ಗ್ರೀನ್ಲ್ಯಾಂಡ್ ಅಂತ ಹೇಳಿದಾರಲ್ಲ, ಸೊ ಅದು ಎಲ್ಲಿ ಕಂಡುಬರುತ್ತೆ ಅದನ್ನು ಕೇಳ್ಬೋದು. ಮತ್ತು ಇದು ಮಾಂಸಾಹಾರಿ ಅಂತ ಹೇಳಿದರೆ, ಸೊ ಅದು ಒಂದು ಎಕ್ಸಾಮ್ಗೆ ಬರ್ಬೋದು. ಸೊ ತುಂಬ ಕ್ವಶನ್ಸ್ ಇದರಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಪತ್ತೆಯಾದ ಮಾಂಸಾಹಾರಿ ವರ್ಮ್ನ ಹೆಸರೇನು ಅಂತ ಕೇಳಿದರೆ ಆನ್ಸರ್ ಬಂದು ಟಿಮೊರೊಬೆಸ್ಟಿಯಾ ಕೋಪ್ರಿ ಅಂತಕ್ಕಂಥದ್ದು ಈ ಒಂದು ಭಯೋತ್ಪಾದಕ ಪ್ರಾಣಿಯ ಹೆಸರಾಗಿರುತ್ತೆ. ಸೊ ಇತ್ತೀಚೆಗೆ ವಿಜ್ಞಾನಿಗಳೇನು ಮಾಡ್ತಾರೆ, ಉತ್ತರ ಗ್ರೀನ್ಲ್ಯಾಂಡ್ನಲ್ಲಿ ಹೊಸ ಜಾತಿಯ ಮಾಂಸಾಹಾರಿ ವರ್ಮ್ಗಳ ಪಳಿಯುಳಿಕೆಗಳನ್ನು ಬಹಿರಂಗಪಡಿಸುವ ಮೂಲಕ ಆವಿಷ್ಕಾರವನ್ನು ಮಾಡಿದ್ದಾರಂತೆ. ಇದನ್ನು ಟೈಮೊರೊಬೆಸ್ಟಿಯಾ ಕೋಪ್ರಿ ಅಥವಾ ಭಯೋತ್ಪಾದಕ ಪ್ರಾಣಿ ಅಂತ ಹೆಸರನ್ನು ಇಟ್ಟಿದ್ದಾರೆ. ಇನ್ನು ನೆಕ್ಸ್ಟು, ಇತ್ತೀಚೆಗೆ ಸುದ್ದಿಯಲ್ಲಿರುವ ಆಲ್ವಾರೋ ಉಷ್ಣವಲಯದ ಚಂಡಮಾರುತದೊಂದಿಗೆ ಯಾವ ಪ್ರದೇಶವು ಸಂಬಂಧಿಸಿದೆ? ಸೊ ನೋಡಿ ಇಲ್ಲಿ ಚಂಡಮಾರುತ ಅಂತ ಕೇಳಿದರೆ ಆಲ್ವಾರೋ ಉಷ್ಣವಲಯದ ಚಂಡಮಾರುತ. ಸೊ ಇದು ಸಹ ಕೇಳಬಹುದು. ಆಲ್ವಾರೋ ಉಷ್ಣವಲಯದ ಚಂಡಮಾರುತ ಅಂತಕ್ಕಂಥದ್ದು ಇಂಪಾರ್ಟೆಂಟು, ಆ ಒಂದು ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ.
ಆಲ್ವಾರೋ ಉಷ್ಣವಲಯ ಚಂಡಮಾರುತ ಯಾವ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ಹೇಳಿದಾಗ ಆನ್ಸರು ಮಡಗಾಸ್ಕರ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಅಥವಾ ದೇಶದಲ್ಲಿ ಈ ಒಂದು ಆಲ್ವಾರೋ ಉಷ್ಣವಲಯ ಕಂಡುಬರುತ್ತೆ. ಇದು ಬಂದು ಆಲ್ವಾರೋ ನೈಋತ್ಯ ಮಡಗಾಸ್ಕರ್ ಮೇಲೆ ಗಮನಾರ್ಹ ಪರಿಣಾಮವನ್ನು ಬೀರಿದ್ದು ಜನವರಿ 1, 2024 ಈ ಒಂದು ಪ್ರದೇಶವನ್ನು ಆಲ್ವಾರೋ ಉಷ್ಣವಲಯ ಚಂಡಮಾರುತ ಅಪ್ಪಳಿಸಿರುತ್ತೆ. ನೆಕ್ಸ್ಟ್, ಇತ್ತೀಚೆಗೆ ಯಾವ ಸಂರಕ್ಷಿತ ಪ್ರದೇಶವು ಅಳಿವಿನಂಚಿನಲ್ಲಿರುವ ಹಾಗ್ ಜಿಂಕೆ ಮೊದಲ ಬಾರಿಗೆ ಎಲ್ಲಿ ಕಾಣಿಸಿಕೊಂಡಿದ್ದರಿಂದ ಸುದ್ದಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗ್ ಜಿಂಕೆ ಅಂತಕ್ಕಂಥದ್ದು ಈ ಒಂದು ಪ್ರದೇಶದಲ್ಲಿ ಕಾಣಿಸ್ಕೊಂಡಿದೆ. ಯಾವ ಒಂದು ಪ್ರದೇಶ ಅಂತ ಹೇಳಿದ್ರೆ ರಾಜಾಜಿ ಹುಲಿ ಸಂರಕ್ಷಿತ ಪ್ರದೇಶ. ಸೊ ರಾಜಾಜಿ ಹುಲಿ ಸಂರಕ್ಷಿತ ಪ್ರದೇಶ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಹಾಂಗ್ ಜಿಂಕೆ, ಸೊ ಇದು ಬಂದು ಅಳಿವಿನಂಚಿನಲ್ಲಿ ಇರ್ತಕ್ಕಂಥದ್ದು, ಆಲ್ರೆಡಿ ಮುಗ್ದೋಗ್ತಕ್ಕಂಥ ಒಂದು ಪ್ರಾಣಿಯಾಗಿದೆ. ಸೊ ಈ ಒಂದು ಹಾಂಗ್ ಜಿಂಕೆ ಬಂದು, ಸೊ ಇದು ವೆರಿ ಇಂಪಾರ್ಟೆಂಟು, ರಾಜಾಜಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬರುತ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ನೆಕ್ಸ್ಟು, ಇತ್ತೀಚೆಗೆ ಭೌಗೋಳಿಕ ಸೂಚಕ ಟ್ಯಾಗನ್ನು ಪಡೆದಿರುವ ಕೆಂಪು ಇರುವೆ ಚಟ್ನಿ. ನೋಡಿ, ಇದು ಈಗ ಆಲ್ರೆಡಿ 4, 5 ಆಯಿತು, ಇದು 6ನೇದು. ಪಡೆದಿರುವ ಕೆಂಪು ಇರುವೆ ಚಟ್ನಿ ಯಾವ ರಾಜ್ಯಕ್ಕೆ ಸೇರಿದೆ? ಸೊ ಆನ್ಸರ್ ಬಂದು ಒಡಿಸ್ಸಾದ ಮಯೂರ್ಭಂಜ ಕೆಂಪು ಇರುವೆ ಚಟ್ನಿಗೆ ಇತ್ತೀಚೆಗೆ ಭೌಗೋಳಿಕ ಸೂಚಕ ಟ್ಯಾಗನ್ನು ನೀಡಲಾಗಿದೆ. ನೆಕ್ಸ್ಟು, 2024ರಲ್ಲಿ ಯುನೆಸ್ಕೋದ ವಿಶ್ವ ಪಾರಂಪರ್ಯ ಸಮಿತಿಯ 46ನೇ ಅಧಿವೇಶನದ ಆತಿಥ್ಯ ಮತ್ತು ಅಧ್ಯಕ್ಷರಾಗಿರುವ ದೇಶ ಯಾವುದು ಹೇಳಿದರೆ, ಸೊ ಇದು ವೆರಿ ಇಂಪಾರ್ಟೆಂಟು. 2024ರಲ್ಲಿ ಯುನೆಸ್ಕೋದ ವಿಶ್ವ ಪಾರಂಪರ್ಯ ಸಮಿತಿಯ 46ನೇ ಅಧಿವೇಶನದ ಆತಿಥ್ಯ ಮತ್ತು ಅಧ್ಯಕ್ಷರಾಗಿರುವ ದೇಶ ಬಂದು ಭಾರತ. ಸೊ ಇದು ಬಂದು ಜುಲೈ 21ರಿಂದ 31, 2024ರವರೆಗೆ ನವದೆಹಲಿಯಲ್ಲಿ ನಡೀತಕ್ಕಂಥ ಒಂದು ಅಧಿವೇಶನ. ಇದು 46ನೇ ಅಧಿವೇಶನ ಆಗಿದ್ದು, ಇದಕ್ಕೆ ನಮ್ಮ ರಾಷ್ಟ್ರಕ್ಕೆ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ. ಮತ್ತು ಯುನೆಸ್ಕೋದ ಭಾರತದ ಕಾಯಂ ಪ್ರತಿನಿಧಿ ವಿಶಾಲ್ ವಿ ಶರ್ಮಾ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರಂತೆ. ಯುನೆಸ್ಕೋದ ಭಾರತದ ಕಾಯಂ ಪ್ರತಿನಿಧಿ, ಇಲ್ಲಿ ಇದು ಒಂದು ಪಾಯಿಂಟ್ ಬರ್ಬೋದು. ಯುನೆಸ್ಕೋದ ಭಾರತದ ಕಾಯಂ ಪ್ರತಿನಿಧಿ ಯಾರು ಅಂತ ಕೇಳ್ಬೋದು, ವಿಶಾಲ್ ವಿ ಶರ್ಮಾ. ಮತ್ತು ಈ ಒಂದು ಆತಿಥ್ಯವನ್ನು ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥದ್ದು ಭಾರತ ಆಗಿರುತ್ತೆ. ಮತ್ತು ಜುಲೈ 21ರಿಂದ 31ರವರೆಗೆ ಈ ಒಂದು ಅಧಿವೇಶನ ನಡೆಯುತ್ತೆ, ಅದು ನವದೆಹಲಿಯಲ್ಲಿ. ಸೊ ನೆಕ್ಸ್ಟು, 2023ರಲ್ಲಿ ಸ್ಕೈಟ್ರಾಕ್ಸ್ನ ಪ್ರತಿಷ್ಠಿತ ಪ್ರಶಸ್ತಿಗಳ ಪ್ರಕಾರ ಯಾವ ವಿಮಾನ ನಿಲ್ದಾಣವು 2023ರ ವಿಶ್ವ ಅತ್ಯುತ್ತಮ ವಿಮಾನ ನಿಲ್ದಾಣ ಎಂದು ಕಿರೀಟವನ್ನು ಪಡೆದುಕೊಂಡಿದೆ? ಸೊ ಇದು ವೆರಿ ಇಂಪಾರ್ಟೆಂಟು. ವಿಶ್ವದಲ್ಲೇ ಅತ್ಯುತ್ತಮ ವಿಮಾನ ನಿಲ್ದಾಣ ಎಂದು ಕಿರೀಟವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಯಾವುದು ಅಂದರೆ ಸಿಂಗಾಪುರದ ಚಾಂಗಿ ವಿಮಾನ ನಿಲ್ದಾಣ. ನೆಕ್ಸ್ಟು, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಏನು ಹೇಳ್ತೀವಿ, DRDO ಇತ್ತೀಚೆಗೆ ಬಿಡುಗಡೆ ಮಾಡಿದ ಆಕ್ರಮಣಕಾರಿ ರೈಫಲ್ನ ಹೆಸರು ಏನು ಅಂತ ಕೇಳಿದರೆ ಉಗ್ರಾಮ್ ಅಂತಕ್ಕಂಥದ್ದು. ಸೊ ಇದು ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ ಏನೇ. ಸೊ ಈಗ PSI ಏನು ಎಕ್ಸಾಮ್ ನಡೀತೈತೆ, ಸೊ ನೋಡಿ ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ಗಳು ತುಂಬ ಈ 2024ರಲ್ಲಿ ಏನಿದೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ಳೇಬೇಕಾಗುತ್ತೆ. ಸೊ ಅದರಲ್ಲೇ ಜಾಸ್ತಿ ಕರೆಂಟ್ ಅಫೇರ್ಸು ಕೊಡ್ತಕ್ಕಂಥದ್ದು. ಸೊ ನೆಕ್ಸ್ಟ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಉಗ್ರಾಮ್ ಅಂತಕ್ಕಂಥ ಒಂದು ಆಕ್ರಮಣಕಾರಿ ರೈಫಲನ್ನು ಬಿಡುಗಡೆ ಮಾಡಿದೆ. DRDO ಖಾಸಗಿ. ಸೊ ನೋಡಿ, ಇಲ್ಲಿ ಉಗ್ರಾಮ್ ಅಂತಕ್ಕಂಥದ್ದು ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಕೇಳ್ಬೋದು, ಅಥವಾ DRDO ಇತ್ತೀಚೆಗೆ ಬಿಟ್ಟಂಥ ರೈಫಲ್ನ ಹೆಸರೇನು ಅಂತ ಕೇಳ್ಬೋದು, ಅಥವಾ ಉಗ್ರಾಮ್ ಅಂತಕ್ಕಂಥದ್ದು ಒಂದು ಅಂತ ಕೊಟ್ಬಿಟ್ಟು 4 ಆಪ್ಷನ್ಸ್ ಕೊಟ್ಟು ಅದರಲ್ಲಿ ನೀವು ಆಪ್ಷನ್ಸ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು, ಈ ಒಂದು DRDO ಖಾಸಗಿ ಕಂಪನಿ ಮತ್ತು ಪುಣೆಯಲ್ಲಿರುವ DRDO ಪ್ರಯೋಗಾಲಯವಾದ ಆರ್ಮಮೆಂಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ಸ್ಟಾಬ್ಲಿಷ್ಮೆಂಟ್ ಅಂತಕ್ಕಂಥ ಒಂದು ಸಹಯೋಗದೊಂದಿಗೆ ಈ ಒಂದು ರೈಫಲನ್ನು ಅಭಿವೃದ್ಧಿಪಡಿಸಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಚಂದುಬಿ ಹಬ್ಬವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಚಂದುಬಿ ಸಹ ಇದು ವೆರಿ ಇಂಪಾರ್ಟೆಂಟ್ ಆದಂಥ ಒಂದು ಕ್ವಶನು. ಚಂದುಬಿ ಹಬ್ಬವನ್ನು ಯಾವ ಒಂದು ರಾಜ್ಯದಲ್ಲಿ ಆಚರಣೆಯನ್ನು ಮಾಡ್ತಾರೆ ಅಂತ ಹೇಳಿದರೆ, ಸೊ ಅಸ್ಸಾಮು. ಅಸ್ಸಾಮಲ್ಲಿ ಇದು ಒಂದು ಹಬ್ಬವನ್ನು ವಾರ್ಷಿಕ 5 ದಿನಗಳ ಆಚರಣೆಯಾಗಿದ್ದು, ಇತ್ತೀಚೆಗೆ ಅಸ್ಸಾಂನ ಚಂದುಬಿ ಸರೋವರದ ಉದ್ದಕ್ಕೂ ನಡೆಯಿತು. ಈ ಒಂದು ಹೊಸ ವರ್ಷದ ಮೊದಲ ದಿನದಂದು ಪ್ರಾರಂಭವಾಗುವ ಈ ಸಾಂಸ್ಕೃತಿಕ ಸಂಭ್ರಮವು ಶ್ರೀಮಂತ ಸ್ಥಳೀಯ ಜಾನಪದ ಸಂಸ್ಕೃತಿ, ಜನಾಂಗೀಯ ಪಾಕ ಪದ್ಧತಿ, ಸಾಂಪ್ರದಾಯಿಕ ಕೈಮಗ್ಗ ಮತ್ತು ಉಡುಪುಗಳು ಮತ್ತು ದೋಣಿ ವಿಹಾರದಂತಹ ಚಟುವಟಿಕೆಗಳನ್ನು ಪ್ರದರ್ಶಿಸುತ್ತದೆ. ಮೇಯ್ನಾಗಿ ಚಂದುಬಿ ಅಂತಕ್ಕಂಥದ್ದು ಅಸ್ಸಾಮಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಇನ್ನು 2024 ಜನವರಿ 10ರಿಂದ 18ರವರೆಗೆ ಸ್ಟಾರ್ಟ್ ಅಪ್ ಇಂಡಿಯಾ ಇನೋವೇಷನ್ ವೀಕ್ 2024ನ ಆಯೋಜಿಸುವ ಜವಾಬ್ದಾರಿಯನ್ನು ಯಾವ ಸರ್ಕಾರಿ ಇಲಾಖೆ ಹೊಂದಿದೆ? ಸೊ ಇದು ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆನೇ. 2024 ಜನವರಿ 10ರಿಂದ 18ರವರೆಗೆ ಸ್ಟಾರ್ಟ್ ಅಪ್ ಇಂಡಿಯಾ ಇನೋವೇಷನ್ ವೀಕ್ 2024ನ ಆಯೋಜಿಸುವಂಥ ಜವಾಬ್ದಾರಿ ಯಾವ ಒಂದು ಸರ್ಕಾರಿ ಇಲಾಖೆ ಒಳಗೊಂಡಿದೆ ಅಂತಕ್ಕಂಥದ್ದು. ಸೊ ಇದಕ್ಕೆ ಹ್ಯಾಂಡ್ಸನ್ನು ನೋಡೋದಾದರೆ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ DPIIT. ಸೊ ಇದರ ಒಂದು ವಿಸ್ತೃತ ರೂಪನೂ ಸಹ ಕೇಳಬಹುದು.
ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ ಅಂತಕ್ಕಂಥ ಒಂದು ಇಲಾಖೆ ಈ ಒಂದು ಸ್ಟಾರ್ಟಪ್ ಇಂಡಿಯಾ ಇನೋವೇಷನ್ ವೀಕ್ 2024 ಆಯೋಜಿಸುವಂಥ ಒಂದು ಜವಾಬ್ದಾರಿಯನ್ನು ಹೊಂದಿದೆ. ಇನ್ನು ಇದು ಯಾವಾಗ ಅಂತ ಹೇಳೋದಾದರೆ ಜನವರಿ 10ರಿಂದ 18ರವರೆಗೆ ಈ ಒಂದು ಇನೋವೇಷನ್ ನಡೆಯುತ್ತೆ. ಈ ಉಪಕ್ರಮವು ಭಾರತೀಯ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆಯನ್ನು ಆಚರಿಸಲು ಮತ್ತು ಹೆಚ್ಚಿಸಲು ಸ್ಟಾರ್ಟಪ್ಗಳು, ಉದ್ಯಮಿಗಳು ಮತ್ತು ಹೂಡಿಕೆದಾರರನ್ನು ಒಳಗೊಂಡಂತೆ ಮಧ್ಯಸ್ಥಗಾರರನ್ನು ಒಟ್ಟುಗೂಡಿಸುವ ಗುರಿಯನ್ನು ಹೊಂದಿರುತ್ತದೆ. ಸೊ ಇದು ಜನವರಿ 16, 2024ರಂದು ರಾಷ್ಟ್ರೀಯ ಆರಂಭಿಕ ದಿನದಂದು ಮುಕ್ತಾಯಗೊಳ್ಳುತ್ತದಂತೆ. ಇನ್ನು ನೆಕ್ಸ್ಟು ಯಾವ 2 ದೇಶಗಳ ವಿಜ್ಞಾನಿಗಳು ಭಾರತದ 43ನೇ ಅಂಟಾರ್ಕ್ಟಿಕ್ ದಂಡಯಾತ್ರೆಯನ್ನು ಸೇರಿಕೊಂಡರು? ಯಾವ 2 ದೇಶಗಳ ವಿಜ್ಞಾನಿಗಳು ಭಾರತದ 43ನೇ ಅಂಟಾರ್ಕ್ಟಿಕ್ ದಂಡಯಾತ್ರೆಯನ್ನು ಸೇರಿಕೊಂಡರು ಅಂತ ಹೇಳಿದರೆ ಆನ್ಸರ್ ಮಾರಿಷಸ್ ಮತ್ತು ಬಾಂಗ್ಲಾದೇಶ. ಇನ್ನು ನೆಕ್ಸ್ಟ್ ಲಾಸ್ಟ್ ಕ್ವಶನ್ 2024ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದ ಪ್ರಕಾರ ಭಾರತದ ಶ್ರೇಣಿ ಏನು ಅಂತ ಹೇಳಿದರೆ, ಸೊ 2024ರ ಪ್ರಕಾರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದ ಪ್ರಕಾರ ಭಾರತದ ಶ್ರೇಣಿ 80ನೇ ಶ್ರೇಣಿಯಾಗಿರುತ್ತೆ. ಇದು ಬಂದು 199 ದೇಶಗಳಲ್ಲಿ ಭಾರತವು 80ನೇ ಸ್ಥಾನವನ್ನು ಪಡ್ಕೊಂಡಿದೆ. 2023ರಲ್ಲಿ ಭಾರತ 83ನೇ ಸ್ಥಾನ ಇತ್ತು. ಈಗ 2024ಕ್ಕೆ 80ನೇ ಸ್ಥಾನವನ್ನು ಪಡ್ಕೊಂಡಿದ್ದು ಇದು 3 ಶ್ರೇಣಿಯ ಹೆಚ್ಚಳವಾಗಿದೆ. ಸೊ ಅದರ ಜೊತೆಗೆ ಇದರ ಒಂದು ಉದ್ದೇಶ ಏನಂತಂದರೆ, ಅಥವಾ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ಅಂದರೆ ಏನಂತ ಹೇಳೋದಾದರೆ, ವೀಸಾ ಮುಕ್ತ ಪ್ರದೇಶವನ್ನು ಅನುಮತಿಸುವ ಸ್ಥಳಗಳ ಸಂಖ್ಯೆಯನ್ನು ಆಧರಿಸಿ ದೇಶಗಳನ್ನು ಶ್ರೇಣೀಕರಿಸುತ್ತಾರೆ. ಅಂದರೆ ವೀಸಾ ಮುಕ್ತ ಪ್ರವೇಶ ಅಂದರೆ ವೀಸಾ ಪಾಸ್ಪೋರ್ಟ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ನು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.